ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದೀನಿ. ಅದೇನಪ್ಪ ಅಂತ ಹೇಳಿದರೆ, ಎಲ್ಲರ ಮನೆಯೊಳಗೂ ಇಲಿ ಕಾಟ ಅಂತೂ ತುಂಬಾ ಇರುತ್ತಲ್ಲ ಫ್ರೆಂಡ್ಸ್. ಸೊ ಮನೆ ಒಳಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಮನೆಯಲ್ಲೇ ಇಲಿ ಪ್ಯಾಡ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಜೋಳದ ಹಿಟ್ಟು, ನಾವು ರೊಟ್ಟಿ ಮಾಡ್ತೀವಲ್ಲ, ಜೋಳದ ಹಿಟ್ಟನ್ನು ಒಂದು ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿನಿ. ಸೊ ತುಂಬಾ ಯೂಸ್ಫುಲ್ ಆಗಿರೋ ರೆಮಿಡಿ ಅಂತಲೇ ಹೇಳ್ಬೋದು. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ, ಡೆಫಿನೆಟ್ಲಿ ಇಲ್ಲಿ ಎಲ್ಲ ಮನೆಯಿಂದ ಓಡೋಗೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ಸೊ ಇಲ್ಲಿ ನಾನು ತುಂಬ ಅಂದರೆ ತುಂಬ ಖಾರ ಇರೋ ಖಾರದ ಪುಡಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಖಾರದ ಪುಡಿ ಇಲ್ಲಪ್ಪ ಅಂತ ಹೇಳಿದರೆ ತುಂಬ ಖಾರ ಇರಬೇಕು. ಸೊ ಗಿಡ್ ಮೆಣಸಿನ್ಕಾಯಿ ಅಂತಾರಲ್ಲ, ಸೊ ಭಾಳ ಖಾರ ಇರ್ತಾವವು. ಸೊ ಅದನ್ನು ನೀವು ಕುಟ್ಟಿ ಆದ್ರೂ ಹಾಕ್ಕೋಬೋದು. ಅದನ್ನು ನಾನು ಮತ್ತೊಂದು ಬೇರೆ ಟಿಪ್ಸ್ನ ನಾನು ನಿಮಗೆ ತೋರಿಸ್ತೀನಂತ ಅದನ್ನು. ಓಕೆನಾ? ಸದ್ಯಕ್ಕೆ ಇವಾಗ ಇದು ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋ ರೆಮಿಡಿ, ನಾನು ಮನೇಲಿ ಪರ್ಸ್ನಲಾಗಿ ಯೂಸ್ ಮಾಡ್ತೀನಿ. ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಅದಾದ ತಕ್ಷಣ ಇಲ್ಲಿ ವಿನೆಗರ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ವಿನೆಗರ್ ಸ್ಮೆಲ್ಲಿಂದ ಇಲಿಗಳಿಗೆ ವಿನೆಗರ್ ಅಂದರೆ ಆಗಿ ಬರಲ್ಲ, ಸೊ ಅದರ ಸ್ಮೆಲ್ಲೆಲ್ಲ. ಸೊ ಅದನ್ನು ನಾವು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕ್ವಾಂಟಿಟಿ ಕಮ್ಮಿ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ಇಲಿ ಎಲ್ಲ ಇಲ್ಲ. ಓಕೆನಾ? ಇದ್ದಿರೋ ಇಲ್ಲಿನ ನಾನು ಮೇಲಿನ ಮೇಲೆ ಈ ಥರ ಮಾಡಿ ಪ್ಯಾಡೆಲ್ಲ ಮಾಡಿ ಇಟ್ಟು ನಾನು ಓಡಿಸ್ಬಿಟ್ಟಿದ್ದೀನಿ. ಆ್ಯಂಡ್ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ, ಇದನ್ನು ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಇವಾಗ ಇಲ್ಲಿ ನಾನು ವಿನೆಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ವಿನೆಗರ್ನ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಚೂರೇ ನೀರು ಹಾಕ್ಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಫಸ್ಟಿಗೆ ನೀವು ಜಾಸ್ತಿ ನೀರು ಹಾಕಿ ಕಲ್ಸಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಅದು ತಿಕ್ ಕನ್ಸಿಸ್ಟೆನ್ಸಿ ಒಳಗಿರಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕಂತ ಹೇಳಿ ನಾನು ತೋರಿಸ್ತೀನಿ. ಆ್ಯಂಡ್ ಇದಕ್ಕೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ ಫ್ರೆಂಡ್ಸ್. ಅದನ್ನು ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡಿರಿ, ನಿಮ್ಗೆ ಫುಲ್ ಅರ್ಥ ಆಗುತ್ತಂತಲೇ ಹೇಳ್ಬೋದು. ಓಕೆನಾ? ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು, ಇದು ಇನ್ನೂ ತುಂಬಾ ತಿಕ್ಕಿದೆ. ಇದಕ್ಕೆ ಒಂಚೂರೇ ನೀವು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊರಿ. ತಿಕ್ಕಾಗಿ ಇರಬೇಕು, ಜಾಸ್ತಿ ನೀರು ಕೂಡ ಆಗಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಪೇಸ್ಟ್. ಸೊ ಆ ಥರ ನೀವು ರೆಡಿ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದರದ್ದು ಕಲರ್ ಕೂಡ ಚೇಂಜ್ ಆಯ್ತು. ಖಾರ ನೀವು ತೊಗೊಳ್ಳುವಾಗ ಸ್ವಲ್ಪ ನೋಡಿ ತೊಗೊಳ್ಳಿ, ಯಾಕಂತ ಹೇಳಿದರೆ ಸೊ ಖಾರನೇ ಮೇನ್ ಇದ್ರೊಳಗಿರೋದು. ಓಕೆನಾ? ಜಾಸ್ತಿ ಘಾಟ ಆಗಬೇಕದು. ಓಕೆನಾ? ಸೊ ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಹೇಳಿದ್ನಂದರೆ, ಇದನ್ನು ನೀವು ಸ್ಕಿಪ್ ಮಾಡೋಂಗೇ ಇಲ್ಲ ಫ್ರೆಂಡ್ಸ್. ಸೊ ಮೇನ್ ಇದೆ ಅಂತಲೇ ಹೇಳ್ಬೋದು. ಹಾರ್ಪಿಕ್ಕೆಲ್ಲ ನಾವು ಬಾತ್ರೂಮ್ಗೆಲ್ಲ ಯೂಸ್ ಮಾಡ್ತೀವಿ, ನಾನು ತಮ್ಮನೇರಲ್ಲೂ ತೋರಿಸಿದ್ದೀನಿ ನಿಮ್ಗೆ. ಓಕೆನಾ? ಸೊ ಬಾತ್ರೂಮ್ಗೆಲ್ಲ ಯೂಸ್ ಮಾಡ್ತೀವಲ್ಲ ನಾವು, ಸೊ ಅದನ್ನು ನಾವಿಲ್ಲಿ ಈ ಪೇಸ್ಟಿಗೆ ಹಾಕಿ ಬಿಡಬೇಕು. ಓಕೆನಾ? ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕನ್ಸಿಸ್ಟೆನ್ಸಿ ಪೇಸ್ಟ್ ರೆಡಿ ಆಯ್ತಂತ ಹೇಳಿ. ಈಗ ನಮ್ಮ ಮನೆಯಲ್ಲಿ ಇಲಿಗಳೆಲ್ಲ ತುಂಬಾ ಆಗಿಬಿಟ್ಟಿರ್ತಾವೆ. ಆಮೇಲೆ ಅದು ನಮಗೆ ಗೊತ್ತೇ ಆಗಿರೋಂಗಿಲ್ಲ ಫ್ರೆಂಡ್ಸ್. ಕೆಲವೊಂದು ಟೈಮ್ ಒಳಗಂತೂ ಇಲಿ ಸತ್ರೂ ನಮ್ಗೆ ಅದ್ರದ್ದು ಗೊತ್ತೇ ಆಗಿರೋಂಗಿಲ್ಲ, ಮನೇಲೇ ಇರುತ್ತೆ. ಆ್ಯಂಡ್ ಸ್ಮೆಲ್ ಬರೋಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ತುಂಬಾ ನಮಗೆ ಹೆಲ್ತ್ ಎಲ್ಲ ಅಪ್ಸೆಟ್ ಆಗುತ್ತೆ. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಮನೆ ಒಳಗೆ, ಸೊ ಆದಷ್ಟು ನೀವು ಇಲಿಗಳು ಮನೆಯಲ್ಲಿ ಆಗದೇ ಇರೋ ರೀತಿ ನೋಡ್ಕೊರಿ. ಓಕೆನಾ? ಸೊ ಇವಾಗ ಇಲ್ಲಿ ನೀವು ಪೇಸ್ಟ್ನ ನೋಡ್ಬೋದು, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಫ್ರೆಂಡ್ಸ್. ಇವಾಗ ಒಂದು ಪೇಪರ್, ನಿಮ್ಮ ಹತ್ರ ಪೇಪರ್ ಇಲ್ಲಪ್ಪ ಅಂತ ಹೇಳಿ ಪೇಪರ್ ಆಗಿರ್ಬೋದು, ಇಲ್ಲಾಂದರೆ ರಟ್ಟು ಬರುತ್ತಲ್ಲ ಫ್ರೆಂಡ್ಸ್, ಬುಕ್ಸಿಂದ ರಟ್ಟು ಬರುತ್ತಲ್ಲ, ಸೊ ಅದಾಗಿರ್ಬೋದು, ನೀವು ಯೂಸ್ ಮಾಡ್ಬೋದು ಆರಾಮಾಗಿ. ಸೊ ಇಲ್ಲಿ ನಾನು ಪೇಪರಿಂದ ತೋರಿಸ್ತಾ ಇದ್ದೀನಿ ಹಚ್ಚಿ. ಸೊ ಈ ಥರ ನೀವು ಇದನ್ನು ಸ್ಪ್ರೆಡ್ ಮಾಡಿ ಎಲ್ಲೆಲ್ಲಿ ಇಲಿಗಳೆಲ್ಲ ಬರುತ್ತಲ್ಲ, ಸೊ ಅಲ್ಲಿ ಎಲ್ಲ ನೀವು ಇಟ್ಬಿಟ್ರೆ ಮುಗಿದೋಯ್ತು ಫ್ರೆಂಡ್ಸ್. ಅದನ್ನು ಒಂದೇ ಟೈಮ್ ತಿಂದರೆ ಸಾಕು, ಇಲ್ಲಿ ಮನೇಲಿ ಇರೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಇಲಿ ಬರೋದೂ ಇಲ್ಲ. ಓಕೆನಾ? ಸೊ ಈ ರೆಮಿಡಿ, ಸುಮಾರಷ್ಟು ರೆಮಿಡಿ ಇದೆ, ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ. ಆ್ಯಂಡ್ ಈ ರೆಮಿಡಿ ಹೆಂಗೆ ಅನ್ಸಿತ್ತು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ಹೇಳಿರಿ. ಸೊ ಈ ಟಿಪ್ಸ್ ನಿಮ್ಗೆ ಹೆಂಗೆ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ. ಆ್ಯಂಡ್ ಯಾರೆಲ್ಲ ಮನೆಯಲ್ಲಿ ಈ ಥರ ಇಲಿಗಳ
ಟಿಪ್ಸ್ ಎಲ್ಲ ಹುಡುಕ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮುಂದೆ ನಾನು ಬರೋ ದಿನಗಳಲ್ಲಿ ಜಾಸ್ತಿನೇ ಟಿಪ್ಸ್ ವಿಡಿಯೋ ಎಲ್ಲ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾವ ಥರ ಟಿಪ್ಸ್ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಸೊ ಹೋಗಿ ಬರ್ತೀನಿ, ಮತ್ತು ನೆಕ್ಸ್ಟ್ ಟಿಪ್ಸ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.